ಮೂರನೇ ತರಗತಿ ಕನ್ನಡ ಪಾಠ 8 ಸಂಕ್ರಾಂತಿ ಪದ್ಯದ ಪ್ರಶ್ನೋತ್ತರಗಳು. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ತಂಗಿಯು ಯಾವ ಲಂಗವನ್ನು ಹಾಕಿಕೊಂಡಿದ್ದಳು? ಉತ್ತರ. ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು. ಪ್ರಶ್ನೆ 2. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಉತ್ತರ. ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು, ಬೆಲ್ಲ ಹಂಚುವುದಕ್ಕಾಗಿ ಗೆಳತಿಯ ಜೊತೆ ತಂಗಿಯು ಕೇರಿಗೆ ಹೊರಟಿದ್ದು. ಪ್ರಶ್ನೆ 3. ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು? ಉತ್ತರ. ಅಪ್ಪ ದನ ಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಪ್ರಶ್ನೆ 4. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು. ಪ್ರಶ್ನೆ 5. ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ. ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ. ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಗಡಿಮುರಿ ಜರತಾರಿ ಲಂಗ ಹಾಕಿಕೊಂಡು. 2. ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. 3. ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. 4. ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ, ಬೆಲ್ಲ, ಹಣ್ಣು. 5. ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳೇ, ಉತ್ತರಗಳನ್ನು ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ, ಗಮನಿಸಿ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಘಟನೆಗಳು. 1. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. 2. ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು, ಬೆಲ್ಲ ಬೀರಲು ಹೊರಟಳು. 3. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. 4. ಎತ್ತು, ಹಸು, ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳೆದು ಶೃಂಗಾರ ಮಾಡಿದರು. ಅನುಕ್ರಮವಾಗಿ ಬರೆದ ಘಟನೆಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆ ಎಳ್ಳು, ಬೆಲ್ಲ ಬೀರಲು ಹೊರಟಳು. ಎತ್ತು, ಹಸು, ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳೆದು ಶೃಂಗಾರ ಮಾಡಿದರು. ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಸಾಮರ್ಥ್ಯಾಧಾರಿತ ಅಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ನಿಮ್ಮ ಮನೆಯಲ್ಲಿ ನೀನು ಬೆಳಿಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಘಟನೆಗಳು. ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡುವೆ. ನಂತರ ದೇವರಿಗೆ ನಮಸ್ಕಾರ, ಪ್ರಾರ್ಥನೆಗಳನ್ನು ಮಾಡುವೆ. ಶಿಕ್ಷಕರು ತಿಳಿಸಿದ ಎಲ್ಲ ವಿಷಯಗಳನ್ನು ಒಂದು ಬಾರಿ ಓದುವೆ. ನಂತರ ಪುಸ್ತಕಗಳನ್ನು ಬ್ಯಾಗಿನಲ್ಲಿ ಜೋಡಿಸಿಟ್ಟು ಶಾಲೆಗೆ ಹೋಗಲು ತಯಾರಾಗುವೆ. ಭಾಷಾಭ್ಯಾಸ. ಮಕ್ಕಳೇ, ನಿಮಗಿದು ತಿಳಿದಿರಲಿ. ಗಂಡು ಎಂಬ ಅರ್ಥ ಬರುವ ಪದಗಳಿಗೆ ಪುಲ್ಲಿಂಗ ಎಂದು, ಹೆಣ್ಣು ಎಂಬ ಅರ್ಥ ಬರುವ ಪದಗಳಿಗೆ ಸ್ತ್ರೀಲಿಂಗ ಎಂದು ಹಾಗೂ ಗಂಡು ಹೆಣ್ಣು ಎಂಬ 2 ಅರ್ಥ ಬರದ ಪದಗಳಿಗೆ ನಪುಂಸಕಲಿಂಗ ಎಂದು ಹೆಸರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. 1. ಹುಡುಗಿಯು ತರಕಾರಿಯನ್ನು ತಂದಳು. ಸೂಚನೆ. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ. ಪುಲ್ಲಿಂಗ ರೂಪ. ಹುಡುಗನು ತರಕಾರಿಯನ್ನು ತಂದನು. 2. ರಾಜು ಗಾಡಿಯನ್ನು ಎಳೆದನು. ಸೂಚನೆ. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ವಾಕ್ಯ. ಎತ್ತು ಗಾಡಿಯನ್ನು ಎಳೆದಿತು. 3. ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಸೂಚನೆ. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ. ಸ್ತ್ರೀಲಿಂಗ ರೂಪ. ಅಕ್ಕ ತಂಗಿಯರು ಸ್ನೇಹಿತೆಯರಂತೆ ಇದ್ದರು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. ಪದಗಳು ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ತಮ್ಮ, ರಾಜು, ಅಣ್ಣ, ತಂದೆ, ಗೆಳೆಯ ಇವು ಪುಲ್ಲಿಂಗ ಪದಗಳು. ರಾಣಿ, ತಂಗಿ, ಅಕ್ಕ, ತಾಯಿ, ಗೆಳತಿ, ಸಹೋದರಿ ಸ್ತ್ರೀಲಿಂಗ ಪದಗಳು. ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ ಇವು ನಪುಂಸಕಲಿಂಗ ಪದಗಳಾಗಿವೆ.
ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ 1. ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಆರಿಸಿ ಬರೆ. ಪ್ರಾಸ ಪದಗಳು: ಬಂತು ತಂತು, ಹಬ್ಬ ಕಬ್ಬ, ಹಾಕಿಕೊಂಡು ಮಾಡಿಕೊಂಡು, ಜೋಡಿ ನೋಡಿ, ಅಚ್ಚು ಮೆಚ್ಚು. ಮಕ್ಕಳೇ, ಸಂಕ್ರಾಂತಿ ಪದ್ಯದ ಕೆಲವು ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಗಮನಿಸೋಣ. ಪದಗಳ ಅರ್ಥ: ಬೀರು, ಅಂಚು ಅಥವಾ ವಿತರಿಸು. ಕಂತೆ, ಕಟ್ಟು. ಕೇರಿ, ಓಣಿ. ಕಿಚ್ಚು, ಬೆಂಕಿ. ಜೋಡಿ, ಜೊತೆ. ಟಿಪ್ಪಣಿ: ಹಸೆ, ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಜರತಾರಿ, ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಏಲಚ್ಚಿ, ಒಂದು ಜಾತಿಯ ಹಣ್ಣು. ಗರಿಮುರಿ ಬಟ್ಟೆ, ಮಡಿಕೆ ಮುರಿಯದ ಬಟ್ಟೆ.